ಬಸವೇಶ್ವರ ವೃತ್ತದಲ್ಲಿ ರೈತರ ಶಾಂತಿಯುತ ಪ್ರತಿಭಟನೆ. ಸುಮಾರು 40 ಗ್ರಾಮಗಳ ರೈತರಿಗೆ ಬೆಳೆ ವಿಮೆ ಪರಿಹಾರದಲ್ಲಿ ತಾರತಮ್ಯವಾಗಿದೆ ಎಂಬ ಆರೋಪ. ಸಾವಿರಾರು ರೂಪಾಯಿ ಪ್ರೀಮಿಯಂ ಪಾವತಿಸಿದರೂ 100-200 ಮಾತ್ರ ಪರಿಹಾರ ಜಮೆಯಾಗಿದೆ ಎಂದು ಆಕ್ರೋಶ. ಸುಲೆಪೇಟ್ ನಾಗರಿಕ ಹಿತರಕ್ಷಣೆ ಸಮಿತಿ ನೇತೃತ್ವದಲ್ಲಿ ಸುಲೆಪೇಟ್ ಹೋಬಳಿ ವ್ಯಾಪ್ತಿಯ ಸುಮಾರು 40 ಗ್ರಾಮಗಳ ರೈತರು ಬೆಳೆ ವಿಮೆ ಪರಿಹಾರದಲ್ಲಿ ಆಗಿರುವ ತಾರತಮ್ಯವನ್ನು ಖಂಡಿಸಿ ಇಂದು ಬೆಳಗ್ಗೆ 10 ಗಂಟೆಗೆ ಸುಲೆಪೇಟ್ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರೈತರಿಂದ ಸಾವಿರಾರು ರೂಪಾಯಿ ವಿಮೆ ಪ್ರೀಮಿಯಂ ಸಂಗ್ರಹಿಸಿಟ್ಟಿದ್ದುಕೊಂಡು ಪರಿಹಾರದ ರೂಪದಲ್ಲಿ ಕೇವಲ 100-200 ಮಾತ್ರ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿರುವುದರಿಂದ ರೈತರಿಗೆ ತೀವ್ರ ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕಳೆದ ವರ್ಷ ಅತಿವೃಷ್ಟಿಯಿಂದ ಈ ಭಾಗದ ಬೆಳೆಗಳು ಸುಮಾರು 70-80% ಹಾನಿಯಾಗಿದ್ದರೂ ಅಧಿಕಾರಿಗಳು ವಿಮಾ ಕಂಪನಿಗಳಿಗೆ ಕೇವಲ 14-16% ಹಾನಿಯಾಗಿದೆ ಎಂಬ ತಪ್ಪು ಮಾಹಿತಿ ನೀಡಿರುವುದರಿಂದ ರೈತರಿಗೆ ನ್ಯಾಯಯುತ ಪರಿಹಾರ ದೊರಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಸಂಕಷ್ಟವನ್ನು ಮನಗಂಡು ಸರ್ಕಾರವು ವಿಮಾ ಕಂಪನಿಗಳೊಂದಿಗೆ ಸಮನ್ವಯ ಸಾಧಿಸಿ ತಕ್ಷಣವೇ ಹೆಚ್ಚಿನ ವಿಮೆ ಪರಿಹಾರ ಬಿಡುಗಡೆ ಮಾಡಬೇಕು ಹಾಗೂ ನೊಂದ ರೈತರ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮುರುಗಪ್ಪ ಕುಕುಡಿ, ರುದ್ರಮುನಿ, ರಾಮತೀರ್ಥ, ಮಲ್ಲಿಕಾರ್ಜುನ ದೇಸಾಯಿ, ಶರಣಪ್ಪ ದೇಸಾಯಿ, ಶರಣಬಸಪ್ಪ ಸೊಂತ, ರಮೇಶ್ ದೇಸಾಯಿ, ಸಿರಾಜ್ ಚೀಜನಹಳ್ಳಿ, ಅಹಮದ್ ಮೋಮಿನ್, ಸಿದ್ದಯ್ಯ ಸ್ವಾಮಿ, ಶಿವರಾಮ್ ರಾಠೋಡ್, ವೈಜನಾಥ್ ದಾದಿ, ಜಹೀರ್ ಪಟೇಲ್, ರಜಾಕ್ ಪಟೇಲ್, ಶಿವಕುಮಾರ್, ರುಕ್ಮಿಣಿ ಸೇರಿದಂತೆ ಇನ್ನು ಅನೇಕರು ರೈತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಂತಕ್ಕಂಥ ಮಾತನ್ನು ಕೂಡ ಅದಕ್ಕೆ ಏನ್ ಬೇಕು ಅದಕ್ಕೆ ನಾನು ಸ್ಪಂದನೆ ಮಾಡಿ ಅವ್ರಿಗೆ ಜೆಡಿ ಅವ್ರಿಗೆ ಮೀಟಿಂಗ್ ಮುಗಿದ ನಂತರ ಕಳಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರೆ ಅದಕ್ಕೆ ನನಗೆ ಬಂದಿರತಕ್ಕಂಥ ಮಾಹಿತಿ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದು ಮುಂದೆ ಏನ್ ತೀರ್ಮಾನ ಮಾಡ್ಬೇಕು, ನೀವೆಲ್ಲರೂ ಏನ್ ತೀರ್ಮಾನ ಮಾಡ್ತೀರಿ ಅದ್ರ ಪ್ರಕಾರ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ. 8 ದಿನ ಇದೆ ರೋಡ್ ಮೇಲೆ ಕೂತು, ನನಗಂತೂ ರೋಡ್ ಮೇಲೆ ಕೂತು ಅಭ್ಯಾಸ ಇದೆ, ನಾನು ಕೂಡಕ್ಕೂ ರೆಡಿ ಇದ್ದೀನಿ. ಹಾಗಾಗಿರೋದ್ರಿಂದ ಇವತ್ತು ನಮ್ಗೆ ಏನಾಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ ಹಳ್ಳಿಯಾಗ ಹೊಸಳ್ಳಿ ಮತ್ತು ಚುಮ್ಮಾಯಿದ್ಲೈ ಈ ಕಡೆ ಎಲ್ಲ 65-68% ತೋರಿಸಿದ್ದು ಒಂದು ಉದಾಹರಣೆ ಇದೆ. ಆದ ಕಾರಣ ನೋಡಿ ಇವತ್ತು ನಾವು ಸುಲೇಪೇಟ್ ಭಾಗದ ಇಂಥ ರೈತ ಹೋರಾಟ ನಾವು ಪ್ರಪ್ರಥಮ ಬಾರಿ ಮಾಡಿವನ ಅಂತ ನಮಗೆ ಅನಿಸ್ತದ. ಆದ ಕಾರಣ ಎಲ್ಲರೂ ಇದು ಇವತ್ತು ನಮ್ಮ ರೈತರಿಗೆ ಒಂದು ಒಳ್ಳೇದಾದರೆ ನಾವು ಎಲ್ಲ ಕೆಲಸಗಳು ಒಂದು ಈಸಿಯಾಗಿ ನಡೀತಾವ. ಇವತ್ತು ನಮ್ಮಲ್ಲಿ ಪ್ರಮುಖ ವ್ಯಾಪಾರಸ್ಥ ಸ್ಥಳ ಕೇಂದ್ರ ಅಂತ ಹೇಳ್ಬೋದು. ಇವತ್ತು ವ್ಯಾಪಾರಸ್ಥರು ನಮಗೊಂದು ಬೆಂಬಲ ಕೊಡ್ಬೇಕಂತ ಹೇಳಿ ರೈತರು ಥೋಡೆ ಮಂದಿ ನನಗೆ ಕೇಳಿದ್ರು, ನನಗೆ ಮಾತಾಡಿದ್ರು. ಇಲ್ಲ ಅವ್ರಿಗೆ ವ್ಯಾಪಾರಸ್ಥರಿಗೂ ಕೇಳ್ಕೊಂಡಿವಿ, ಇಲ್ಲ ನಾವು ಬರ್ತೀವಿ, ನಾವೇನು ಇದು ಅಂಗಡಿಗಳು ಮುಚ್ಚಲ್ಲ, ಆದರೂ ನಿಮ್ಮ ಸಲ ಬಂದು ನಾವು ನಿಮ್ಮ ಸರಿ ಇರ್ತೀವಿ, ನಿಮ್ಮ ಸಪೋರ್ಟ್ ನಾವು ಭಾಗಿಯಾಗ್ತೀವಿ ಅಂತ ಹೇಳಿದಾರ. ಎಲ್ಲ ವ್ಯಾಪಾರಸ್ಥರು ಬಂದಿರಿ. ಮುಂದಿನ ದಿನದಲ್ಲೂ ಇಂಥ ಕಾರ್ಯಕ್ಕೆ ಇಂಥ 2,000 ರೂಪಾಯಿ ಅದು ಏನಾದ್ರೆ ನೀವು ಇನ್ಸೂರೆನ್ಸ್ ಅಮೌಂಟ್ ನೀವೇ ಅವ್ರ ಇನ್ಸೂರೆನ್ಸ್ ಕಂಪ್ನಿ ಟೋಟಲ್ ಅಮೌಂಟ್ ಪರಿಹಾರ ಎಷ್ಟು ಬರ್ಬೇಕಪ್ಪ ಅಂತ ಕೊಟ್ಟಿದ್ದು ಟೋಟಲ್ ಅಮೌಂಟ್ 3 ಲಕ್ಷ ರೂಪಾಯಿ ಆಗ್ತದೆ. ಈ 3 ಲಕ್ಷದಾಗ ಏನಂತ ಸರ್ ನೀವು ಏನದ ನಮ್ಮ ಸುಲೇಪೇಟ್ 14% ಲಾಸ್ಟ್ ತೋರಿಸಿದ್ರೆ 14% ಅಮೌಂಟ್ 53,000. ಅದು 53,000 ಅಷ್ಟೇ ಜಮಾ ಬರ್ತದೆ. ಅದ್ರ ಬಗ್ಗೆ ನಮಗೆ ಏನು ಇದಿಲ್ಲ. ಅಂದ್ರೆ ನಮಗೆ ಇನ್ನೊಂದು ಏನಾದ್ರಿ ಈ ಬೇರೆ ಕಡೆ ಹೊಸಳ್ಳಿ ಪರ್ಪೂರು ಇವೆಲ್ಲ ಏನದ ಈ ಸೆಕೆಂಡ್ ಕಂಪ್ನಿ ಹೆಚ್ಚು ಜಮಾ ಅವ್ರ 50% ಲಾಸ್ಟ್ ತೋರಿಸಿದ್ರೆ ನೀವು ಅದೇ 50% ನೀವು ಲಾಸ್ಟ್ ತೋರಿಸಿದ್ರಪ್ಪ ಅಂದ್ರೆ ನನಗೆ 53 ಜಾಗದಾಗ 1,90,000 ರೂಪಾಯಿ ಜಮಾ ಆಗ್ತೀವಿ. ನಮ್ಮ ಭಾಗದ ಹೊಟ್ಟೆ ಬಿದ್ದಲ್ರಿ ನಮಗೆ ಎಲ್ಲ ಕಂಪ್ಯೂಟರ್ ಯಾರೇನು ಕೈಲಿ ಬರೋದಿಲ್ಲ, ಇಲ್ಲ ನೀವು ಹೇಳೋದೇನಿರ್ತದ ಕರೆಕ್ಟೇ ಇರ್ತದ. ಬಟ್ ಅದು ನಮಗೆ ಬೇಕಾಗಿಲ್ಲ. ಆದ್ರೆ ನಮ್ಮ ಸುಲೇಪೇಟೆ ಯಾಕೆ 14 ತೋರಿಸ್ರಿ, ಸುತ್ತ ಹಳ್ಳಿ ಯಾಕೆ 60-50 ಎಲ್ಲ ತೋರಿಸ್ರಿ, ಎಲ್ಲರ ಸಂಗಟ ಅಲ್ಲೇ ತೋರಿಸ್ರಿ. ಕಮಿಷನ್ ತೊಗೊಂಡ್ರೆ ಅಂತ ಕೇಳ್ರಿ. ಹಿಂಗೆ ಕಮಿಷನ್ ತೊಗೊಂಡು ಹಾಕ್ಯಾರ ಸಮಸ್ಯೆ ಅದು ಒಂದೇ. ನಾವು ಹೋರಾಟ ಮಾಡಿದ್ರು ಅದೊಂದು ಬರಲ್ಲ ನಮ್ಗೆ ಅನ್ಸ್ಕೊತದ. ಅನವರ್ ಪಂಚಾಯತ್ ಪೂರ ಅಮೌಂಟ್ ಆಗ್ಯಾದ್ರಿ. ಆ ಊರವ್ರು ಯಾರು ಅದಕ್ಕೆ ಹಾಕ್ಯಾರ, ಅವರು ಯಾರಂತ ಏನ್ ಲೆಕ್ಕ ಸರ್, ಒಬ್ಬನಿಗೆ 70 ಬಂದಂತ ಹೋಗಿ ಖುಷಿಲಿಂದ 90 ಕೊಡುದು. ಕೃಷಿ ಅಧಿಕಾರಿಗಳಾಗಿ ಏನ್ ಸಮಸ್ಯೆ, ರೈತರು ಏನ್ ಸಮಸ್ಯೆ ಬಗೆಹರಿಸ್ತಾರೆ ಆ ರೀತಿ ಉತ್ತರ ಕೊಡ್ತಾರೆ ಸರ್.
ಸರ್ ಕಂದಾಯ ಇಲಾಖೆದವ್ರು ನಿಮ್ಮ ಮೇಲೆ ಹಾಕ್ತಾರೆ, ನೀವು ಅವ್ರ ಮೇಲೆ ಹಾಕ್ತೀರಿ. ಮತ್ತೆ ನಾವು ಇನ್ನೊಂದು ಸಂಖ್ಯೆ ಇನ್ನೊಂದೇನಾದ್ರೆ ಈ ದುಡ್ಡೇ ನೀವು ಕೊಡಂಗಿಲ್ಲ, ನಮಗೆ ಇನ್ಸೂರೆನ್ಸ್ ಕಂಪನಿ ಕೊಡ್ತಾವ. ಆ ಕಂಪನಿ ಕಟ್ಟಿ ಇನ್ಸೂರೆನ್ಸ್ ಕಂಪನಿ ನೀವು ಒಂದು ಅದು ಹೆಂಗ ಪಂಚಾಯತ್ನಾಗ ಯಾವುದೋ ಒಂದು ಹೊಲ ಚಂದ ಹೊಲ ಎಲ್ಲಿ ಬರ್ತಾವ ಇವ್ರು ವಿಮಾ ಕಂಪನಿ ಸರ್ ಟೈರ್ಸ್ ಆಗ್ಯಾರ, ರೊಕ್ಕ ತಿನ್ನತ್ತ, ರೈತರಿಗೆ ಮೋಸ ಮಾಡ್ಲತ್ತ ಅಂತ ಹೇಳ್ತೀವಿ ಸರ್. ಸರ್ ಇದ್ರ ಬಗ್ಗೆ ಉತ್ತರ ಕೊಡ್ರಿ. ಸರ್ ನೋಡ್ರಿ ಅವ್ರಿಗೆ. ಎಲ್ಲ ಪಂಚಾಯತಿ ಬರ್ತಾವ, ನಮಗೆ ಬರಲ್ಲ. ಎಲ್ಲ ಸೆಲೆಬ್ರಿಟಿ ಹೆಸರಿಲ್ಲ. ಈಗ ಏನ್ ಕಾರಣ ಇದೇ ಕಾರಣ ಅಂದ್ರೆ ಮತ್ತೆ ಯಾರು ಮಾತಾಡೋದು ಇರ್ತಾರೋ ನೀವು ಮಾಡಿದ್ರೆ ಅಂದ್ರೆ ಅವ್ರಿಗೆ ಕೊಡ್ತೀವಿ. ಒಂದ್ ತಿಂಗಳು ನಮ್ಮ ರೈತರಿಗೆ ಇರ್ತದೆ. ಇನ್ನೂ ನಾವು ರೈತರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವ್ರು ಮಾಡಕ್ ತಪ್ಪಾಗತ್ತಪ್ಪ ನನಗೆ ಗೊತ್ತಾಗಲ್ಲ ಅಂದ್ರೆ ಅವ್ರಿಗೆ ಕರ್ಕೊಂಡು ಹೋಗಿ ಅವ್ರು ಸಹಕಾರ ಮಾಡಿ ಅಂತ ಹೇಳಿ ಸಾಕಷ್ಟು ರೈತರು ಈಗ ಏನಪ್ಪಾ ಅಂದ್ರೆ ಹೊಲ್ದಾಗ ಅವ್ನ ಜೊತೆ ಸರ್ವೆ ಮಾಡ್ಕೋಬೇಕು. ನಾನು ವೈಯಕ್ತಿಕ ನಾನು ನಿಮ್ಮ ಆರ್ಥಿಕ ಕಟ್ಟಿರ್ತೀರಿ. ನಮ್ಮ PRC ಹೋದಾಗ ಅವ್ರಿಗೆ ಎಲ್ಲ ಹೆಸರು ಎಲ್ಲ ಕಾಣ್ತಾವ. ಅವ ಅವ್ನೇನ್ ಮಾಡ್ತಾನ, ಆರ್ಥಿಕ ಕಟ್ಟಿದ ಇವರು ಒಂದು 5 ಎಕರೆ ಕಟ್ಟಿರ್ತಾರ, 5 ಎಕರೆ ಹಾಕ್ಬಿಡ್ತಾವ. ಅಥವಾ ಏನು ಹೆಸರು ಇನ್ಸೂರೆನ್ಸ್ ಕಟ್ಟೋದ್ರಿ, ಹೆಸರೇನೋ ಕಟ್ಟವಾಗಿರ್ತದೆ, ಅವು ಪಾಳಾಕ್ ಬಂದ್ಬಿಡ್ತಾನೆ, ಅವ ನೀವು ದುಡ್ಡು ಕೊಡಲ್ಲ. ಅದೊಂದು ಸಮಸ್ಯೆ, ಸಾಕಷ್ಟು ಸಮಸ್ಯೆ. ಯಾಕಂದ್ರೆ ಇದು ಬೆಳೆ ಸಮೀಕ್ಷೆ ನಮ್ಮ ರೈತರು ನೀವು ಮಾಡಿರೋದು ಕೂಡ ನಮ್ಮ PRC ತಗೊಂಡು ನೀವು ಏನು ಬಿಡ್ತೀರಿ ಕರೆಕ್ಟಾಗಿ ಮಾಹಿತಿ ಇರಲಿ. ಯಾಕೆ ಹೇಳ್ತೀನಿ ಕೇಳ್ರಿ, ಎಷ್ಟೋ ರೈತರಿಗೆ ಕೋಟಿ ಗಟ್ಟಲೆ ದುಡ್ಡು ಅದು ನಿಮ್ಮ ರೈತರಿಗೆ ಜಮಾ ಆಗ್ತಾ ಇಲ್ಲ. ಈಗ ಸಾಕಷ್ಟು ದುಡ್ಡು ಇನ್ನೂ ಬಂದಿಲ್ಲ. ನೀವು ಮಿಸ್ ಮ್ಯಾಚ್ ಅಂತ ಹೇಳ್ತೀವಿ ನಾವು. ನೀವು ಬಿತ್ತಿದೊಂದು ಇನ್ಸೂರೆನ್ಸ್ ಮಾಡಿದೊಂದು ನೀವು ಕರ್ಕೊಂಡು ಹೋದ್ರೆ ಅದು ಕರೆಕ್ಟಾಗಿ ಆಗ್ತದೆ. ನಮ್ಮ PRC ಅಲ್ಲೇ ಮಾಡಿದಾರೆ ಹೋಗಿ ಹೋದಾಗ. ಹಂಗಾಗಿ ಸಮಸ್ಯೆಗಳು ಅದನ್ನು ಅದ. ಯಾಕೆ ಹೇಳ್ತಾ ಇದ್ದೀನಿ ಸರ್ವೆ ಅಂದ್ರೆ ಕಂಪ್ಲೀಟ್ ಆಗಿ ಸರ್, ಕಂಪ್ಲೀಟ್ ಆಗಿ ರೈತರು ಲಾಸ್ಟ್ ಇಯರ್ 10 ಆಗಿರ್ಬೋದು, ಸರ್ಕಾರ ಲಾಸ್ಟ್ ಇಯರ್ 10 ಖರೀದಿ ಮಾಡ್ತಾರೆ. ಬಟ್ ಏನಾಗಿದೆ, 10 ಜಾಗದಲ್ಲಿ ತೊಗರಿ ಹಾಕಿದ್ದಾರೆ. ಕಂಪನಿಯವರು ಹಣ ಕಟ್ಟಿಸಿಕೊಂಡು ಪರಿಹಾರದ ರೂಪದಲ್ಲಿ ಕೇವಲ 100-200 ರೂಪಾಯಿಗಳು ರೈತರ ಖಾತೆಗೆ ಹಣ ಜಮಾ ಮಾಡಿರುತ್ತಾರೆ. ರೈತರ ನಿರೀಕ್ಷೆಯಂತೆ ಹಣ ಬಂದಿರುವುದಿಲ್ಲ. ಆದ್ದರಿಂದ ಈ ಭಾಗದ ರೈತರಿಗೆ ಅನ್ಯಾಯವಾಗಿದೆ. ಕಳೆದ ವರ್ಷ ಈ ಭಾಗದ ರೈತರ ಬೆಳೆಗಳು ಅತಿವೃಷ್ಟಿಯಿಂದ ಸಂಪೂರ್ಣ ನಾಶವಾಗಿದ್ದು, ಅಧಿಕಾರಿಗಳು ವಿಮಾ ಕಂಪನಿಗಳಿಗೆ 14ರಿಂದ 16% ಹಾನಿಯಾಗಿದೆ ಎಂದು ತಪ್ಪು ಮಾಹಿತಿ ನೀಡಿರುತ್ತಾರೆ. ಆದರೆ ಈ ಭಾಗದ ರೈತರು ಬೆಳೆಗಳು 70ರಿಂದ 80ರಷ್ಟು ಬೆಳೆ ಹಾನಿಯಾಗಿರುತ್ತದೆ. ಅದಕ್ಕಾಗಿ ಸರ್ಕಾರ ಈ ಭಾಗದ ರೈತರ ಕಡೆಗೆ ಗಮನ ಹರಿಸಿ ರೈತರಿಗೆ ಹೆಚ್ಚಿನ ವಿಮೆ ಬಿಡುಗಡೆ ಮಾಡಿ ನೊಂದ ರೈತ ಕುಟುಂಬಗಳಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು. ಸರ್ಕಾರವು ವಿಮಾ ಕಂಪನಿಯೊಂದಿಗೆ ಸಂಪರ್ಕಿಸಿ ಕೂಡಲೇ ಹಣ ಬಿಡುಗಡೆ ಮಾಡಬೇಕೆಂದು ಕೋರಿ ಇಂದು ದಿನಾಂಕ 7/8/2026 ಇಷ್ಟಕ್ಕೆ ಮಳೆ ಬಂದಿಲ್ಲ, ಅವಕ್ಕೆಲ್ಲ ಇದಾಗ್ಯದ, ಮಳೆ ಬಂದು ಹೋಗ್ಯಾವ, ನಮ್ಗೆ ಹೋಗಿಲ್ಲ ಸರ್. ಬ್ಯೂರೋ ರಿಪೋರ್ಟ್ ಸುನೀಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.